ಗುರುಗಳೇ, ನಾನು ಒಂದು ಪ್ರಶ್ನೆ ಕೇಳಬೇಕು. ಮಾತೆತ್ತಿದ್ರೆ ಆಣೆ 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 ಅಂತಾರಲ್ಲ, ಈ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣದ ಪ್ರೋಗ್ರೆಸ್ ಹೆಂಗಿರುತ್ತೆ? ಯಾರು ಮಾಡ್ತಾರೆ, ಹೆಂಗ್ ಮಾಡ್ತಾರೆ? ಆಣೆ ಮಾಡಿ ಎಡವಟ್ಟು ಅಥವಾ ಸುಳ್ಳು ಹೇಳಿ ಆಣೆ ಮಾಡಿದವನಿಗೆ ಏನಾದ್ರು ತಕ್ಕ ಶಾಸ್ತಿ ಆಗಿದೆ ಅನ್ನೋ ಎಕ್ಸಾಂಪಲ್ಗಳಿದಾವ? ತಡೀರಿ, ಅವ್ರು ಹೇಳ್ತಾರೆ, ತಡೀರಿ ಗುರುಗಳೇ. ಅಲ್ಲ, ಪ್ರಸ್ತುತವಾದಂತಹ ಸನ್ನಿವೇಶದಲ್ಲಿ ಧರ್ಮಸ್ಥಳ ಅನ್ನೋದು ಮಹಾನ್ ಕ್ಷೇತ್ರ, ಮತ್ತಲ್ಲಿ ಅದು ಆಣೆಗೆ ಬಹಳ ಮಹತ್ವ ಇದೆ. ಯಾಕೆ ಅಂತಂದ್ರೆ ನಮ್ಮಲ್ಲಿ ತೆಂಕಣ, ಬಡಗಣ, ಆಮೇಲೆ ಪೂರ್ವ ಪಶ್ಚಿಮ ಅಂತ 4 ಜಾಗಗಳಿದ್ದಾವೆ. 4 ಜಾಗಗಳಲ್ಲೂ ಇಂತಹ ಕ್ಷೇತ್ರಗಳಿದ್ದಾವೆ. ಈಗ ಕೇರಳಕ್ಕೆ ಹೋದ್ರೆ ಕಾನತ್ತೂರು ಅನ್ನುವಂತ 4 ದೈವಗಳನ್ನುವ ಕ್ಷೇತ್ರ ಇದೆ. ಬೇರೆ ಬೇರೆ 2 ಜಾಗದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿದ್ದಾವೆ. ಹಾಗೆ ಅಂತ ಹೇಳಿ ಈಗ ಪ್ರಸ್ತುತ ಸರದಿಯಲ್ಲಿ ಧರ್ಮಸ್ಥಳ ಮತ್ತೆ ಕಾನತ್ತೂರು ಬಹಳ ಪ್ರಸಿದ್ಧಿಯಲ್ಲಿ ಉಂಟು. ಅದರಲ್ಲೂ ಕೂಡ ಧರ್ಮಸ್ಥಳ ಬಹಳ ಪ್ರಸಿದ್ಧಿಯಲ್ಲಿ ಉಂಟು. ಇದೇನು ಕಾರಣ ಅಂತಂದ್ರೆ, ಪುರಾತನ ಕಾಲದಿಂದ ಇತಿಹಾಸವನ್ನ ನೀವುಗಳು ಗಮನಿಸ್ತಾ ಬಂದ್ರೆ ಈ ಇತಿಹಾಸದಲ್ಲಿ ಆಣೆಗೆ ಒಂದು ತನ್ನದೇ ಆದಂತಹ ಧಾರ್ಮಿಕವಾದ ಹಿನ್ನೆಲೆ ಇದೆ. ಈ ಧಾರ್ಮಿಕವಾದ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ತಲೆ ಎತ್ತಿ ನಿಲ್ತದೆ. ಅಂದ್ರೆ ಅಲ್ಲಿ ನಡೆದಂತಹ ಐತಿಹಾಸಿಕ ಘಟನೆಗಳು ಮತ್ತು ಪುರಾಣೋಕ್ತವಾದಂತಹ ವಿಷಯಗಳ ಎರಡನ್ನ ಸಮೀಕರಣ ಮಾಡಿದ್ರೆ, ಅಣ್ಣಪ್ಪ ಅನ್ನುವಂತಹ ಒಂದು ಧರ್ಮ ದೇವತೆ ಆ ಮಣ್ಣಿನಲ್ಲಿ ನಿಂತು ತಾನು ಆಣೆ ಮತ್ತು ವಾಕ್ಗೆ ನಾನು ಅಧಿಪತಿ ಕರೆಸಿಕೊಂಡದ್ದನ್ನ ಅವ ಜಗಜ್ಜಾಹೀರು ಮಾಡಿದ್ದಾನೆ. ಈ ಇಡೀ ನಮ್ಮ ದೇಶ ವಿದೇಶಗಳಲ್ಲಿ ಆ ಕ್ಷೇತ್ರ ಬಹಳ ಪ್ರಸಿದ್ಧಿಯನ್ನ ಪಡೆದಿದೆ ಆಣೆ ಅನ್ನುವ ವಿಷಯಕ್ಕೆ. ನೀವು ಇನ್ನೊಂದು ಮಾತನ್ನ ಕೇಳಿದ್ದೀರಿ, ಯಾರಿಗ ಆಗಿದ ಕುಟುಂಬ ನಾಶವಾದದ್ದು ನಾವು ನೋಡಿದ್ದೇವೆ, ನಮ್ಮ ಕಣ್ಣೆದುರು ಸಾಕ್ಷಿ ಇದೆ. ನುಡಿದದ್ದನ್ನ ನುಡಿಯಲಿಲ್ಲ ಅಂತ ಹೇಳಿ ಭೂಮಿ ವಿಷಯ, ಹಣಕಾಸಿನ ವಿಷಯ, ಆ ಸಂಪತ್ತಿನ ವಿಷಯ, ಇಲ್ಲೆಲ್ಲ ಕೂಡ ಆಣೆ ಆಗಿ ಆ ಆಣೆಯಲ್ಲಿ ದೋಷ ಕಂಡು ಇಡೀ ಕುಟುಂಬ ನಾಶ ಆದ ಇತಿಹಾಸಗಳು ನಮ್ಮಲ್ಲಿ ಇದ್ದಾವೆ. ನೀವು ನಾಳೆ ಬಂದ್ರು, ಈ ಕ್ಷಣ ಬಂದ್ರು ನಾನು ಕರ್ಕೊಂಡು ತೋರಿಸಬಲ್ಲೆ. ಅಂದ್ರೆ ಭಯ ಉಂಟು. ಈಗ ನೋಡಿ, ದೇವರ ಹೆಸರು ಯಾರು ಎತ್ತಿಕೊಳ್ತಾರೆ ಗೊತ್ತಾ? ತುಂಬಾ ನಂಬಿಕೆ ಉಳ್ಳವರು. ಬಿಜೆಪಿ ವಕ್ತಾರರು ಒಂದು ಪ್ರಸ್ತಾಪ ಮಾಡಿದ್ರು. ಆಕ್ಚುಲಿ ಇದು ನಾನು ಕೇಳ್ಪಟ್ಟಿದ್ದೀನಿ, ಸಾರಿ ಟು ಇಂಟರಪ್ಟ್. ಅಂದ್ರೆ ಈ ಆಣೆ ಮಾಡಕ್ಕೆ ಇಂಥ ವಿಚಾರಗಳಿಗೆ ಆ ಪುಣ್ಯಕ್ಷೇತ್ರಕ್ಕೆ ಕಾಲಿಡಬೇಕು ಅಂತಲ್ಲ, ಮನೇಲಿ ಕುತ್ಕೊಂಡು ಮಂಜುನಾಥನ ಹೆಸರು ಹೇಳ್ಕೊಂಡು ಆಣೆ ಮಾಡಿದ್ರು ಅಲ್ಲಿ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಇಲ್ಲ. ಇಲ್ಲಿ ಏನಿದೆ ಅಂತಂದ್ರೆ, ನೀವು ಕ್ಷೇತ್ರಕ್ಕೆ ಹೋಗಬೇಕು ಅಂತ ಇಲ್ಲ, ಆ ಮಾತು ಎತ್ತಿದ್ರೆ ಅಲ್ಲಿ ಬಂದಾಯ್ತದು. ನೀವು ಹೇಳಿದ್ರಿ ಆಡಳಿತ ಅಲ್ಲಿ ಹೋಗಿ ಅಲ್ಲ, ಈಗ ಧರ್ಮಸ್ಥಳದ ಬಗ್ಗೆ ನಾವೆಲ್ಲ ತಿಳ್ಕೊಂಡಿದ್ವಿ. ಅಂಡ್ ನೀವು ಹೇಳಿದ್ದು ನಮಗೆ ಖುಷಿ ಇದೆ, ನಿಮಗೆ ಭಯ ಭಕ್ತಿ ನಂಬಿಕೆ ಇದೆ ಬಿಜೆಪಿ ಅವರಿಗೆ, ಅದು ನಮಗೆ ಹೆಮ್ಮೆ ಇದೆ. ಈಗ ಎಲ್ಲರೂ ಬರ್ಲಿಲ್ಲ ಅಂದವ್ರು ಕಳ್ರ, ನಾನು ಆಣೆ ಮಾಡಲ್ಲ ಅಂದವ್ರು ಕಳ್ಳನ ಬಿಜೆಪಿಲಿ? ಸ್ವಾಮೀಜಿ ಅವರು ಹೇಳಿದಂಗೆ, ಸ್ವಾಮೀಜಿ ಅವರು ಹೇಳಿದಂಗೆ ಇಲ್ಲ, ಆ ಪೂರಕವಾಗಿ ಅಲ್ಲ, ಜೆಡಿಎಸ್ ಅವರಿಗೂ ನಂಬಿಕೆ ಇದೆ, ಅವರು ಕೂಡ ತುಂಬಾ ದೈವ ಭಕ್ತರು, ಅದರಲ್ಲಿ ಜಿಜ್ಞಾಸೆ ಬೇಡ ಅಂತ. ಒಂದು ಕಾಂಪ್ಲಿಮೆಂಟ್ ತಗೊಳ್ಳೋಣ ಇಂಟರಪ್ಟ್ ಮಾಡಿದ್ರ ನೀವು, ಅದೊಂದು ಕೇಳಿಸ್ಕೊಳ್ಳೋಣ ಅಂತ. ಇಲ್ಲ, ಒಂದು ಜನರಿಗೆ ಹೊಸದಾಗಿ ತಿಳಿಸುವ ಅಗತ್ಯವೇ ಇಲ್ಲ, ಅದು ನಮ್ಮ ನೆಲದಲ್ಲೇ ಇದೆ ರೀ. ಮಂಜುನಾಥ ಯಾರಿಗ್ ತಾನೇ ಗೊತ್ತಿಲ್ಲ, ಎಷ್ಟು ಪವರ್ಫುಲ್ ಅನ್ನೋದು ಗೊತ್ತಿಲ್ಲ. ಬಟ್ ನನ್ನ ಪ್ರಶ್ನೆ ಕಾಂತಿ ಶೆಟ್ಟಿ ಅವರೇ, ವೆರಿ ಸಿಂಪಲ್. ನೀವು ಧರ್ಮಸ್ಥಳಕ್ಕೆ ಹೋಗ್ತಿರೋ ಅಥವಾ ವಿಜೇಂದ್ರ ಅಶೋಕ್ ಅವ್ರ ಮನೇಲಿ ಎಲ್ರನ್ನೂ ಸೇರಿಸಿ ಆಣೆ ಹಾಕಿಸ್ತಿರೋ ಗೊತ್ತಿಲ್ಲ. ಆಣೆ ಹಾಕಲ್ಲ ಅಂದವನ್ ಕಳ್ಳನ ಇದ್ರಲ್ಲಿ? ಅಡ್ಡ ಮತದಾನ ಮಾಡಿದ್ದಾನೆ ಕಾಂಗ್ರೆಸ್ಗೆ ಅಂತನಾ? 50 ಕೋಟಿಯೋ 100 ಕೋಟಿಯೋ ಇಸ್ಕೊಂಡಿದ್ದಾರೆ ಅಂತ ಅರ್ಥನಾ? ನಾನು ಅವಾಗ್ಲೇ ಹೇಳಿದೆ, ಈ 3 ಜನ ಮಾಡಿರುವಂತಹ ಮೀರ್ ಸಾದಿಕ್ ಕೆಲಸದಿಂದಾಗಿ 62 ಜನನೂ ಕೂಡ ತಲೆ ತೆಗುವಂತ ಕೆಲಸ ಆಗಿರೋದು ಸತ್ಯ. ಅದನ್ನು ಖಂಡಿತವಾಗ್ಲೂ ಸ್ಪಷ್ಟ ಮಾಡಿಸ್ತಾರೆ. ನೀವು ಗುರುಗಳು ಹೇಳಿದಂಗೆ ಒಂದು ಮಾತು ನಾನು ಇದಕ್ಕೆ ಸಪೋರ್ಟ್ ಆಗಿ ಹೇಳ್ತೀನಿ. ನೀವು ಹೇಳಿದ್ರಿ ನೀವೆಲ್ಲರೂ ಕರ್ಕೊಂಡೋಗಿ ಧರ್ಮಸ್ಥಳ ಹೋಗ್ತೀರಾ ಅಂತ. ಧರ್ಮಸ್ಥಳದಂತಹ ಧರ್ಮ ನಂಬಿಕೆ ಇರುವಂತಹ ಸ್ಥಳಕ್ಕೆ ಅಲ್ಲಿ ಹೋಗಿ ಆಣೆ ಹಾಕ್ಬೇಕಾಗಿಲ್ಲ. ಮನೆಯಲ್ಲೇ ಹೇಳಿ ಅಥವಾ ಯಾವುದೇ ಜಾಗದಲ್ಲಿ ಕುತ್ಕೊಂಡು ಅಲ್ಲಿಯ ಹೆಸರು ತೆಗೆದ್ರು ಕೂಡ ಅದಕ್ಕೆ ಅರ್ಥ ಇದೆ. ಅಥವಾ ಅದೇನಾದ್ರೂ ಆತರ ಹೆಸರು ತೆಗೆದ್ರೆ ಅದಕ್ಕೆ ವಾಕ್ ಅಂತ ಹೇಳ್ತೀವಿ ನಮ್ಮ ಊರ್ ಕಡೆ. ಅದನ್ನೇನ ಮಾಡಿದ್ರೆ ಅದನ್ನ ತೆಗಿಸಕ್ಕೆ ಅಲ್ಲಿ ಹೋಗ್ಬೇಕು. ಹೌದು, ನಾನು ಹೇಳಿದ್ದೀನಿ, ನಮ್ ತಪ್ಪು ಕಾಣಿಕೆ ಹಾಕ್ಲೇಬೇಕು. ಅಷ್ಟು ಶ್ರದ್ಧೆ, ಅಷ್ಟು ಭಕ್ತಿಯ ಒಂದು ಅದು ಆಗರ ಸಾಗರ ಅಂತ ಹೇಳಿದ್ರೆ ಗೊತ್ತಿದ್ದು ಯಾಕೆ ಎಮೋಷನಲ್ ಆಗಿ ಎಲ್ಲಾದ್ರೂ ಟ್ರ್ಯಾಪ್ ಆಗ್ಬಿಟ್ರ ವಿಜೇಂದ್ರ ಅವರು? ಇಲ್ಲ ಇಲ್ಲ, ಆಣೆ ಹಾಕಿಸ್ಬಿಡ್ತೀವಿ. ಇಲ್ಲ, ಅದನ್ನು ಆಚೆ ಬರ್ಬೇಕು ಅಂತ ಬಿಟ್ರೆ ಬೇರೆ ಏನಿಲ್ಲ. ಚಾಂದ್ ಪಾಷಾ ಅವರೇ ನೋಡಿ ಮೇಡಮ್,
ಈಗ ಏನ್ ನಡೆದಿದೆ ಅಂತ ರಾಜ್ಯದ ಜನಕ್ಕೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಎಲ್ಲ ಅವಾಂತರಗಳಿಗೆ ಕಾರಣನೇ ಕಾಂಗ್ರೆಸ್ ತೋಳ್ಬಲ ಹಣಬಲ ಅಯ್ಯೋ, ಎಷ್ಟು ನಾವೆಲ್ಲಿ ಕೊಟ್ಟಿದ್ದೀರಾ? ನಾವು- ಅದನ್ನ ಎಲ್ಲಿ ಕೊಟ್ಟಿದ್ದೀರಾ? ನಾವು ಅಲ್ಲಲ್ಲ, ನಾವು ಹಣಬಲ, ಏಕಾಂಗಿ ತೋಳ್ಬಲ, ಸಂಚಾರಿ ಅನ್ನಂಗೆ ಯಾವ ಥರ ಮೈತ್ರಿ purchase ಮಾಡಿದ್ರು ಎದುರುಗಡೆ ಅದನ್ನ ಹೇಳ್ಬಿಡಿ. ಕೂತಿದೆ. ಮೈತ್ರಿ ಎದುರುಗಡೆ ಅವ್ರು ಕೂತಿದೆ. ಹೇಳ್ತಾರೆ. ನಮಗೆ ಬರೀ ನಮ್ಗೆ ಯಾಕೆ ಪಾಪ ನಾವು ನಮ್ಮ ಅದ್ರ ಪಾಪ. ಬಗ್ಗೆನೇ ಗೊತ್ತೇ ಇಲ್ಲ ನಮ್ಗೆ. ಪಾಪ ಜನರ ಬಗ್ಗೆ ಏನಿಲ್ಲ. ಮೇಡಮ್, 3 ವರ್ಷದಿಂದ ಒಂದ್ ಬರೀ ನಿಮಿಷ ಮೇಡಮ್. ಕುರ್ಚಿ ಈಗ ಕಾದಾಟ ಇದೆಲ್ಲ ಆಯ್ತು, ನಿಮ್ಗೆ ಮಾತಾಡಿದ್ರೆ- ಏನ್ರಿ ಮಾಡಿದಿರ 3 ವರ್ಷದಿಂದ? ತಡೀರಿ, ಕಾದಾಟ ಅಲ್ಲ, ಬಗ್ಗೆ ಏನಾದ್ರೂ ಒಂದು ಬಂದ್ರೆ ಇದ್ದಲ್ಲಿ ಮಾಡಿದ್ರೆ- ಸುಮ್ಮನೆ ಹೋಗ್ಲಿ. ಯಾಕೆ ಮಾತಾಡ್ತೀರಾ? ನಿಮ್ಮಲ್ಲಿ ಇದೇ 4 ಬ್ಯಾಂಗ್ಳೂರಲ್ಲಿ 585 ಜನ ಗುಂಡಿಯಲ್ಲಿ ಫಸ್ಟ್ ನಿಮ್ಮ ಮನೆ ಬಿದ್ದು ಸರಿ ಸರಿ ಮಾಡಿದ್ರಾ? ಮಾಡ್ಕೊಳ್ಳಿ, ಆಮೇಲೆ ಇದೇ ಮಾತಾಡಿ. ಉಸ್ತುವಾರಿ ಇದ್ರೆ ನಮ್ಮ ವಿಜೇಂದ್ರ CM ಅವ್ರು ಏನ್ ಬಣ, ಮಾಡಿದ್ರು? ಸಂತೋಷ್ ದೊಂಬಣ, ಅಲ್ಲ, ರಮೇಶ್ ಏನಾದ್ರೂ ಜಾರಕಿಹೊಳಿ. ಮಾಡಿದ್ರಾ? ಮೇಡಮ್, ಏನಾದ್ರೂ ಎತ್ತಾಳು ಒಂದು ಮುಖ್ಯವಾದ ವೋಟ್ ಹಾಕಿಲ್ಲ ವಿಚಾರ. ಅಂತಿದ್ರೆ ನಿಮ್ ಇನ್ನೊಬ್ಬ ಕ್ಯಾಂಡಿಡೇಟ್ ಸೋಲ್ತಾ ಇದ್ದ, ಅದು ಗೊತ್ತಾ ಮುಖ್ಯವಾದ ನಿಮ್ಗೆ? ವಿಚಾರ, ಒಂದು ಮುಖ್ಯವಾದ ಒಂದೇ ನೀವು ವಿಚಾರ. ಹೇಳಿದ್ರಾಗ್ಲೇ ಇದೇ ಬಂದಾಗ ಚಾನಲಲ್ಲಿ ನಾವು ನೀವು ಕಳೆದ ಹೇಳಿದ್ರಿ, ಬಾರಿ ಅಲ್ಲ, discussion ಬೆಂಚ್ ಹಚ್ಕೊಂಡು ಮಾಡಿದ್ದೀವಿ. ಎರಡು ಹಾಕಿದ್ದೀವಿ, ಇದೇ ಎರಡು ಚಾನಲ್ ಗೆದ್ದಿದ್ದೀವಿ ಅಂತ ಡಿಸ್ಕಷನ್ ಹೇಳಿ ಮಾಡಿದ್ದೀವಿ. ನಿಮ್ಮ ಮೇಲೆ ನಂಬಿಕೆ ಇಟ್ಟು ಮುಖ್ಯಮಂತ್ರಿ ಬೆಳೆದವರು ಮೈತ್ರಿ CM ಮಾಡ್ಕೊಂಡಿರೋದು. ಆಗಿ ಅವ್ರು ಮೋಸ ಸಿದ್ದರಾಮಯ್ಯ ಮಾಡಿರೋದು ಬರಲಿ ಈಗ. ಅಥವಾ ನಮ್ಮ DK ಬೆಳೆದವರು ಬರಲಿ, ಮೋಸ ರಾಜ್ಯದ ಮಾಡಿದ್ರೆ ಜನರಿಗೆ ಏನು ವ್ಯತ್ಯಾಸ ಆಗಲ್ಲ ಅಂತ ಎತ್ತಾಳು ಈ ಒಂದು ಮಾತನ್ನ vote ನಾನು ಹಾಕಿ ಹೇಳ್ತೀನಿ. ಬಂದಿದ್ರೆ ಯಾವ ಒಬ್ಬ ವ್ಯತ್ಯಾಸ ಕ್ಯಾಂಡಿಡೇಟ್ ಆಗಲ್ಲ. ಇಲ್ಲ. ಕಾಂತಿ ಅವರೇ, ಶೂನ್ಯ ಒಂದ್ ಅಭಿವೃದ್ಧಿ. ಆಯ್ತು, ಏನು ಆಯ್ತು. ಮಾಡಲ್ಲ. ಈಗ ಬರೀ ನಿಮ್ಗೆ ಕಿತ್ತಾಟ ಅಷ್ಟೇ. ಆಯ್ತಾ, ಈಗ ಹೇಳ್ತೀನಿ ಕೇಳಿ, ನಿಮ್ಮಲ್ಲಿ ಏನ್ ಚಂದ್ ಪಾಷ್ ಅವರೇ, ಹೇಳ್ತಿದ್ದಾರೆ? ಚಂದ್ ಪಾಷ್ ಅವರೇ. ಫಸ್ಟ್ ಅವ್ರ ಕಡಿಮೆ complaint ಮಾಡಿದ್ದ ಹೇಳ್ರಿ, ಯಾರು ನಿಮ್ಮ ಅಂತ ಹೆಸರು ಹುಡ್ಕೊಳ್ರಿ ಮಾಡ್ಕೊಳ್ರಿ. ಫಸ್ಟ್. ಈ ಯಾರು ಚಂದ್ ಪಾಷ್ ನೋಡಿದ್ರು ಅವರೇ, ನಾನವನಲ್ಲ, ನಾನವನಲ್ಲ. ಚಂದ್ ಪಾಷ್ ಅವರೇ ಯಾರು ಕೇಳಿಸ್ತಾ ಇದೆಯಾ ಮಾಡಿದ್ದಾರೆ ಅಲ್ವಾ? ಅಂತ? ನಾನು ಇಲ್ಲಿ ಏನಕ್ಕೆ ಖರ್ಚ್ಕೊಳ್ತಾ ಇದ್ದೀನಿ? ನಿಮ್ಮ ಧ್ವನಿ, ನಿಮ್ಮ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಿ. ಅವ್ರ ಮೊದಲು ಏನಾಯ್ತು ಅಂತ ಅವ್ರು ಹೇಳ್ಬೇಡ. ಒಂದ್ ಹೇಳಿದ್ದಕ್ಕೆ ಸೆಕೆಂಡ್. ನಾನು ಎಂಟ್ರಾಗಿ ನಾನು ಬಿಟ್ಟೆ. ನಾನು ನಾನು ಮತ್ತೆ ಏನ್ ನಾನು ಮಾತಾಡೋದು? ಒಂದ್ ಸೆಕೆಂಡ್. ನೀವು ನಾಗೇಂದ್ರ ಅವರಿಗೆ ಕೊಡ್ತೀರಿ, ಲಾಸ್ಟ್ ಮತ್ತೆ ಪ್ರಶ್ನೆ ಮಾತಾಡ್ತಾರೆ. ಕೇಳಬೇಕು. ಒಂದ್ ಸೆಕೆಂಡ್, ಲಾಸ್ಟ್ ಪ್ರಶ್ನೆ ಕೇಳಬೇಕು. ಈ ನಿಮ್ಮ ಸ್ನೇಹದಿಂದ ನಿಮಗೆ ಸಿಕ್ಕಿದ್ದಾದ್ರೂ ಏನು ಸರ್? ಕಾರ್ಯಕರ್ತರು ಬೇಜಾರಾಗಿದ್ದಾರೆ, MLAಗಳು ಬೇಜಾರಾಗಿದ್ದಾರೆ. ಏನ್ ಸಿಗ್ತಾ ಇದೆ JDSಗೆ ಬಿಜೆಪಿ ಸ್ನೇಹದಿಂದ? ದಿವ್ಯಾ, ಒಂದು ಮಾತು ಸ್ಪಷ್ಟವಾಗಿ ಹೇಳ್ತಾ ವಿದ್ಯಾ. ಇದ್ದೀನಿ. ವಿದ್ಯಾ, ಸಾರಿ, ದಿವ್ಯಾ ಅಂತೀನಿ. ವಿದ್ಯಾ ಅವರೇ, ದಯಮಾಡಿ ಒಂದು ಮಾತನ್ನು ಹೇಳ್ತಿದ್ದೀನಿ. ಇದು ನೀವು ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷದಲ್ಲಿ, ಪ್ರತಿಯೊಂದು ರಾಜಕೀಯ ಪಕ್ಷಗಳಲ್ಲಿ ಇಂಥ ಕೆಲವು ಸಂದರ್ಭಗಳು ಉದ್ಭವ ಆಗೋದು ನಿಜ. ಆವಾಗ ಆತ್ಮಾವಲೋಕನೆ ಮಾಡ್ಕೊಳ್ತಕ್ಕಂಥದ್ದು ನಿಜ. ಮತ್ತು ನೀವು ಹೇಳ್ತಿದ್ದೀರಾ BJPಯಿಂದ ನಿಮಗೇನು ಸಿಕ್ಕಿದೆ, BJPಯಿಂದ ನಿಮಗೇನಾಗಿದೆ ಅಂತೇಳಿ. ಸಮಾನ ಮನಸ್ಕರು ಅಂತ ಜೊತೆಲಿದ್ವಿ, ಅವರಿಂದ ಏನು ಸಿಕ್ತು? ಅವರು ಮೋಸ ಮಾಡಿದ್ದೇನೆ, ಅವರು ಮೋಸ ಮಾಡಿದ್ದು ಏನು ಮಾಡಿದ್ರು? ಕತ್ಕು ಇದ್ರಲ್ಲ, ಪ್ರಧಾನಿ ಮಾಡಿ ದೇವೇಗೌಡರು ಒಳ್ಳೆ ಕೆಲಸ ಮಾಡೋದು. ರಾತ್ರಿ ಅಲ್ಲ, ಇದೇ ಧರ್ಮಸ್ಥಳದಲ್ಲಿ ಕೂತ್ಕೊಂಡು ನಿಮಗೆ ಅಣ್ಣ, ಒಂದ್ ನಿಮಿಷ ಉತ್ತರ ಕೊಡಕ್ಕೆ ಇದು ಕಷ್ಟ ಅಂದ್ರೆ ನಾನು ಬೇರೆ ಪ್ರಶ್ನೆ ಅಲ್ಲಲ್ಲ, ಕೇಳಿ. ಕಷ್ಟಪಡ್ಬೇಡಿ, ಇತಿಹಾಸಕ್ಕೆ ಎತ್ಕದ್ಬೇಡ, ಬೇಡವಾಗಿದ್ದು ಸಮಯ ಬರ್ತಾ ಬೇಡ. ಧರ್ಮಸ್ಥಳದಲ್ಲಿ ಕೂತ್ಕೊಂಡು ಇವರೇ ಮಹಾನ್ ಭಾವರೊಬ್ಬರು 100 ದಿನದ ಆಯುಷ್ ಅಂತಕ್ಕಂತ ಹೇಳಿರ್ತಕ್ಕಂಥ ಅದೇ ಧರ್ಮಸ್ಥಳದಲ್ಲಿ ಕೂತಿರೋ ಇವತ್ತು ಎಲ್ಲಿ ಕೂತವ್ರ ಮನೇಲಿ ತುಂಬಾ ಸಿಂಪಲ್. ನೋಡಿ, ಒಂದು ಬಿಜೆಪಿಯ ಈ ಸಿಚುವೇಶನಲ್ ಫ್ರೆಂಡ್ಶಿಪ್ ನಿಂದ JDS ಗಾಗಿರುವಂತಹ ಅಥವಾ JDS ಗೆ ಸಿಕ್ಕಿರುವ ಮಹತ್ವ ಎಂತದ್ದು, ಆಗಿರುವ ಅನ್ಯಾಯ ಎಂತದ್ದು? ಖಂಡಿತ ಯಾವುದೇ ಕಾರಣಕ್ಕೂ ಅನ್ಯಾಯದ ಪ್ರಶ್ನೆ ಇಲ್ಲ. ನೋಡಿ, ಸಣ್ಣ ಮನೆಯಲ್ಲೇನೆ ಏರ್ಪೇರ್ಗಳಿರುತ್ತೆ. ನಮ್ಮ ದೇವೇಗೌಡರನ್ನ ಮನೇಲಿ ಕೂರಿಸ್ಬಿಟ್ರಲ್ಲ. ಹೇಳೋ ತನಕ ಕೇಳಿ. ನಾನು ದೇವೇಗೌಡರ ವಿಷಯ ಸಿಂಪತಿ ಬೇಕಿಲ್ಲ, ದಯವಿಟ್ಟು ಸನ್ಮಾನ ಸಿಂಪತಿ ಯಾಕ್ರಿ? ದೇವೇಗೌಡರು ನಿಮಗೆ ಸಿಂಪತಿ ಇರ್ಬೋದು, ರಾಜ್ಯದ ಜನತೆಗಲ್ಲ. ಮೇಡಮ್, ದೇವೇಗೌಡರ ದೇವೇಗೌಡರು JDS ಗೆ ಸಿಂಪತಿ ಇರ್ಬೋದು, ರಾಜ್ಯದ ಜನತೆಗಲ್ಲ. ಒಂದು ನಿಮಿಷ ಹೇಳೋ ತನಕ ಕೇಳಿ. ಸನ್ಮಾನ್ಯ ದೇವೇಗೌಡರನ್ನೇ ಸ್ಪಷ್ಟವಾಗಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಅವರೆಲ್ಲೂ ಬಂದು ಕೇಳಿಲ್ಲ ಯಾರನ್ನು ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ. ಅಂತಹ ಹಿರಿಯ ಸಂತೋಷ. ಅವ್ರ ಮುತ್ಸದ್ದಿ ಬಗ್ಗೆ ನೀವು ರಾಜಕಾರಣಿಯನ್ನ ಇಟ್ಟಿರ್ತಕ್ಕಂಥ ಮನೇಲಿ ಕೂರಿಸ್ಬಿಟ್ಟವ್ರನ್ನ ನೀವು ನೀವು ಅವ್ರ ಬಗ್ಗೆ ಇಟ್ಟಿರ್ತಕ್ಕಂಥ ಒಪ್ಕೊಂತೀರಲ್ಲ? ಗೌರವಕ್ಕೆ ನಾವು ಯಾವುದೇ ಕಾರಣಕ್ಕೂ ಋಣಿಯಾಗಿರ್ತೇವೆ. ಕೇಳೋದೇ ಬೇಡ. ಗೌಡ್ರು ನಮಗೆ ಸಿಂಪತಿ ಅಲ್ಲ, ಗೌರವ ಇದೆ. ಅವರ ರಾಜ್ಯಸಭೆ ಅವರು ಬಿಟ್ಟಿರೋ ವಿಚಾರ, ಅವರು ಬಿಟ್ಟಿರೋ ವಿಚಾರ. ನಾನು ನಮ್ಮ ವಿಷಯ ಮಾತ್ರ ಮಾತಾಡ್ತಾ ಇದ್ದೀನಿ. ನಿಮ್ಮನ್ನೇ ಸರಿ ಯಾವುದೇ ಮಾಡ್ಕೊಳ್ಳಿ. ಕಾರಣಕ್ಕೂ ನಮ್ಮ ಆತ್ಮಾವಲೋಕನೆ ಮಾಡ್ಕೊಳ್ತೇವೆ. ನಿಮ್ಮನ್ನ ಸರಿ ಮಾಡ್ಕೊಂಡಿದ್ದೀವಿ. Yes. ಆಮಿಷವನ್ನ ಒಡ್ಡಿಲ್ಲ ಅಂದ್ರೆ ಎಲ್ರಿ 7ನೇ ಕ್ಯಾಂಡಿಡೇಟ್ ನ, ಸಾರಿ 5ನೇ ಕ್ಯಾಂಡಿಡೇಟ್ ಗೆಲ್ಲಿಸ್ಕೊಳ್ತಾ ಇದ್ರಿ. ರೆಸಾರ್ಟ್ ಕರ್ಕೊಂಡು ಹೋಗಿದ್ದಾರೆ. ಕೇಳಿಸ್ಕೊಳ್ರಿ ಇಲ್ಲಿ, ನೆನ್ನೆ ನಾನು ಬಿಡದಿಗೆ ಹೋಗಿದೆ. ಕೇಳಿಸ್ಕೊಳ್ರಿ ಇಲ್ಲಿ, ಕೇಳಿಸ್ಕೊಳ್ರಿ ಇಲ್ಲಿ, ಕೇಳಿಸ್ಕೊಳ್ರಿ ಇಲ್ಲಿ. ಕಾಂಗ್ರೆಸ್ ಯಾವ ನೈತಿಕತೆ ಇಟ್ಕೊಂಡು ಮಾತಾಡ್ತೀರಾ? ಕೇಳಿಸ್ಕೊಳ್ರಿ ಇಲ್ಲಿ. ಬೆಳಗ್ಗೆಯಿಂದ ಉರಿ ಬಿಸಿಲಲ್ಲಿ ಬಿಡದಿಗೆ ಹೋಗಿ ಬಂದಿದ್ದೀನಿ. ನಿಮ್ 3 ವರ್ಷ ಆಗಿದೆ, ಓಟ್ ಹಾಕಿಸ್ಕೊಂಡಿರೋ MLA ಕಾಣೆ ಆಗಿದ್ದಾರೆ ಅಂತಾರೆ. ಬಿಡದಿ ರೆಸಾರ್ಟ್ ರಾಜಕೀಯದಲ್ಲಿ ಎಲ್ಲರನ್ನು ಒಟ್ಟಿಗೂಡಿಸ್ಕೊಂಡು ಅಲ್ಲಿ 2-3 ದಿನ ಕಳಿಯಕ್ಕಾಗುತ್ತೆ? ನಿಮ್ MLAಗೆ ಹೋಗಿ ಜನರು ಪ್ರಾಬ್ಲಮ್ ಕೇಳಕ್ಕಾಗಲ್ವಾ? ರೈತರು ಲಬ ಅಂತ ಬಾಯ್ ಬಡ್ಕತ್ತಾ ಇದಾರಲ್ಲಿ, ನನ್ ಮನೆ ಭೂಮಿ ಹೋಗುತ್ತಲ್ಲ ಅಂತ. ನಿಮ್ MLAಗೆ ಹೋಗಿ ಮುಖ ತೋರ್ಸಕ್ಕಾಗಲ್ವಲ್ರಿ? ಯಾವ್ದ್ರಿ ನೈತಿಕತೆ ನಿಮ್ದು? ಅದ್ರದ್ದೊಂದು ಕಾರ್ಯಕ್ರಮ ಮಾಡಿ ಅಲ್ಲಿ ಒಂದಲ್ಲ ಮಾತಾಡೋಣ. 100 ಕಾರ್ಯಕ್ರಮ ಬಿಡದಿ ತಾಕತ್ತಿದ್ರೆ ಅಗೇನ್ ಐ ರಿಪೀಟ್, ಕಾಂಗ್ರೆಸ್ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಅಡ್ಡ ಮತದಾನದ ಬೆಂಕಿಯಲ್ಲಿ ಬಿಜೆಪಿ ಈಗ ಮಂಜುನಾಥನ ಹೆಸರನ್ನ ತಗೊಂಡು ಬಂದಿದೆ. ಆಣೆ ಹಾಕವ್ರೆಷ್ಟು, ತಪ್ಪಿಸ್ಕೊಳ್ಳೋರೆಷ್ಟು, ಯಾಮಾರ್ಸವ್ರೆಷ್ಟು ಕಾದ್ ನೋಡೋಣ ಅಂತ ಹೇಳ್ತಾ, ನಿಮ್ಮ ರಾಜಕೀಯದ ಒಂದು ಕೊಳಚೆಯಲ್ಲಿ ಧರ್ಮದ ಹೆಸರನ್ನ ತರಬೇಡಿ. ಯಾರು ಮಾಡ್ತಾ ಇದ್ದಾರೆ ಕೆಲವರು, ಅವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಅಂತ ಹೇಳೋದ್ರ ಮುಖಾಂತರ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ.